ಒಂದು ವಾರಗಳಿಂದ ಬಿಜೆಪಿಯವರು ಹಾಗೂ ಜೆಡಿಎಸ್ನವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಇವತ್ತು ಬಿಜೆಪಿ ಅವರಿಗೆ ಜೆಡಿಎಸ್ನವರಿಗೆ ವಿಶೇಷವಾಗಿ ಅವರು ಮಾಡ್ತಕ್ಕಂತ ಪಾದಯಾತ್ರೆಗೆ ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಅಧ್ಯಕ್ಷರುಗಳು, ವಿಶೇಷವಾಗಿ ಅಧ್ಯಕ್ಷರು ಇಲ್ಲಿ ಅವರು ಬರ್ತಕ್ಕಂತ ಪಾದಯಾತ್ರೆಗೆ ನಾವು ಸವಾಲು ಮಾಡ್ಬೇಕಂತ ಈ ಒಂದು ಸಮಾರಂಭದಲ್ಲಿ ನಾವೆಲ್ಲ ಸೇರಿದ್ದೇವೆ. ನನ್ನ ಮನವಿದೆ, ಕುಮಾರಣ್ಣ ಅವರು ಸಚಿವರಾಗಿದ್ದಾರೆ, ವಿಶೇಷವಾಗಿ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಬೆಂಗಳೂರಿನಿಂದ ಮೈಸೂರುವರೆಗೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ನನ್ನ ಮೊದಲನೇ ಸವಾಲಿದೆ ಬಿಜೆಪಿಯ ಮುಖಂಡರುಗಳಲ್ಲಿ, ದಯಮಾಡಿ ಬಿಜೆಪಿಯ ಮುಖಂಡರಲ್ಲಿ ಮನವಿ ಮಾಡಿಕೊಳ್ತೀನಿ, ತಾವು NCRB ರಿಪೋರ್ಟ್ ಅನ್ನ ಮೊದಲು ರಾಷ್ಟ್ರದಲ್ಲಿ ಮಂಡನೆ ಮಾಡಿ. ಯಾಕೆ NCRB ರಿಪೋರ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, 22ನೇ ಇಸ್ವಿಗೆ ಕೊನೆಯದಾಗಿದೆ NCRB ರಿಪೋರ್ಟ್. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ದಯಮಾಡಿ ಪತ್ರಿಕಾ ಮಾಧ್ಯಮದವರು ಬಿಜೆಪಿ ಅವರಿಗೆ ಸವಾಲನ್ನ ಕೇಳಿ, ಕಳೆದ 3 ವರ್ಷದ ಅವಧಿಯಲ್ಲಿ 19, 20, 21 ಇಸ್ವಿಯಲ್ಲಿ ಭಾರತ ದೇಶದಲ್ಲಿ ಸುಮಾರು 35,000 ಯುವಕರು, ವಿದ್ಯಾರ್ಥಿಗಳು ಇಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅದರ ಬಗ್ಗೆ ಇವತ್ತು ಬಿಜೆಪಿ ಅವರು ಮಾತನಾಡ್ತಾ ಇಲ್ಲ. ಕಳೆದ 10 ವರ್ಷ ಅವಧಿಯಲ್ಲಿ ನೋಡಿದ್ರೆ ಶೇಕಡ ವಿದ್ಯಾರ್ಥಿಗಳು ಈ ದೇಶದಲ್ಲಿ 70% ಶೇಕಡ ಇನ್ಕ್ರೀಸ್ ಆಗಿದೆ ಸೂಸೈಡ್ ನಲ್ಲಿ. ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಕಳೆದ 19, 20, 21 3 ವರ್ಷ ಅವಧಿಯಲ್ಲಿ ಭಾರತ ದೇಶದಲ್ಲಿ 16,000 ರೈತರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಸುಮಾರು 15,000 ಈ ದೇಶದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಗೋಸ್ಕರ ಸೂಸೈಡ್ ಮಾಡ್ಕೊಂಡಿರ್ತಕ್ಕಂಥದ್ದು, ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ. ಸುಮಾರು 13 ಲಕ್ಷ ಹೆಣ್ಮಕ್ಳು ಈ ಭಾರತ ದೇಶದಲ್ಲಿ ಮಿಸ್ಸಿಂಗ್ ರಿಪೋರ್ಟ್ ಇದೆ, ಅದ್ರ ಬಗ್ಗೆನೂ ಇವತ್ತು ಬಿಜೆಪಿ ಅವರು ಮಾತನಾಡ್ತಾ ಇಲ್ಲ. ಇವತ್ತು ಎಲ್ಲರಿಗಿಂತ ವಿಶೇಷವಾಗಿ ಬಂದಿರತಕ್ಕಂಥದ್ದು ಈ ಮೂಢ ಹಗರಣ. ಮಾಧ್ಯಮದವರು ದಯಮಾಡಿ ಬಿಜೆಪಿಯವರಿಗೆ ಸವಾಲುಗಳನ್ನ ಮಾಡಬೇಕು. ಈ ಮೂಢ ಹಗರಣದಲ್ಲಿ ಏನು ಅಬ್ರಾಹಿಂನವರು ಏನು ಅರ್ಜಿಯನ್ನು ಸಲ್ಲಿಸಿದ್ದಾರೆ ನಮ್ಮ ರಾಜ್ಯಪಾಲರಲ್ಲಿ, ಅವರಲ್ಲಿ 4 ಪ್ರಮುಖವಾದಂತ ಪ್ರಶ್ನೆಗಳನ್ನ ಹೇಳಿದ್ದಾರೆ. ಒಂದು, ಅವ್ರು ಕೇಳ್ತಕ್ಕಂತ ಪ್ರಶ್ನೆಗಳಲ್ಲಿ ಏನು ಈ ಭೂಮಿ ಯಾರ್ದಿದೆ, ವಿಶೇಷವಾದಂತ ಇದು SC ST ಗೆ ಭೂಮಿ ಸೇರ್ತಕ್ಕಂಥದ್ದು ಹೇಳ್ತಕ್ಕಂಥ ಮಾತನ್ನ ಇವತ್ತು 1936ನೇ ಇಸ್ವಿನಲ್ಲಿ ₹1 ಮುಖಾಂತರ ಆ ಆಕ್ಷನ್ ಅಲ್ಲಿ ತಗೊಂಡಿರೋ ಮುಖಾಂತರ ಈ SC ST ಏನು ಆ ಮಾತನ್ನು ಹೇಳ್ತಾ ಇದ್ದಾರೆ, ಅದಕ್ಕದು ಸೇರೋದಿಲ್ಲ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಅವರು 98ನೇ ಇಸ್ವಿನಲ್ಲಿ ಡಿನೋಟಿಫಿಕೇಶನ್ ಆಗಿ 2004ನೇ ಇಸ್ವಿನಲ್ಲಿ ವಿಶೇಷವಾಗಿ ಎನ್ನೆ ಮಾಡಿ 2008ನೇ ಇಸ್ವಿನಲ್ಲಿ ಅವರು ಯಾರ ನಮ್ಮ ಭಾವಮಾಯ್ದ ಇದ್ದಾರೆ, ಸಿದ್ದರಾಮಯ್ಯ ಭಾವಮಾಯ್ದ, ಅವರಿಗೆ ಸಿಸ್ಟರಿಗೆ ಕೊಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಮಾಹಿತಿ ತಮಗಿದೆ. ನಂದು ಒಂದು ಪ್ರಶ್ನೆ ಇದೆ, ಬಿಜೆಪಿ ಅವರು ಸೈಟ್ ಕೊಟ್ಟಿದ್ರೆ ಸ್ಕ್ಯಾಮ್ ಆಗಿದೆ ಅಂತ ಅವ್ರು ಹೇಳ್ಬೇಕು. ನನ್ನಲ್ಲಿ ಮನವಿ ಇದೆ, ದಯಮಾಡಿ ಬಿಜೆಪಿ ಎಲ್ಲ ಮುಖಂಡರುಗಳು ನೀವೇ ಸೈಟ್ ಕೊಟ್ಟಿ ನಮ್ಮನ್ನ ಇವತ್ತು ಸ್ಕ್ಯಾಮ್ ಬಗ್ಗೆ ನೀವು ಮಾತನಾಡ್ತಾ ಇದ್ರೆ, ದಯಮಾಡಿ ನೀವು ಇಡೀ ಕರ್ನಾಟಕದ ಜನತೆಗೆ ತಾವು ಬಂದು ಹೇಳ್ಬೇಕು, ತಾವು ಕೊಟ್ಟಿರ್ತಕ್ಕಂಥ ಸೈಟು ನಿಜಕ್ಕೂ ಕಾನೂನು ಬಾಹಿರ ಅಂತ ತಾವು ಹೇಳ್ಬೇಕಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಹಂಗಾಗಿ ನಾನು ಜಾಸ್ತಿ ಮಾತನಾಡಕ್ ಹೋಗುದಿಲ್ಲ. ವಿಶೇಷವಾಗಿ ಇಡೀ ಭಾರತ ದೇಶದಲ್ಲಿ ಯಾವುದೇ ಒಬ್ಬ ಮುಖ್ಯಮಂತ್ರಿ ಬಡವರ ಪರವಾಗಿ 60,000 ಕೋಟಿ ನೇರವಾಗಿ ರಾಜ್ಯದ ಬೊಕ್ಕಸಿನಿಂದ ನೇರವಾಗಿ ಬಡವರ ಅಕೌಂಟಿಗೆ 60,000 ಕೋಟಿಯನ್ನು ಕೊಡ್ತಕ್ಕಂತ ಯಾರೇ ಒಂದು ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ನಿಮಗೆ ಎಲ್ಲರಿಗಿಂತ ಹೆಚ್ಚಾಗಿ GST ವಿಷಯದಲ್ಲಿ ಏನು ನಾವು ಡೆಲ್ಲಿಗೆ ಹೋಗಿ ಸಿದ್ದರಾಮಯ್ಯ ಅವರು ಇಡೀ ದೇಶದ ಗಮನವನ್ನು ಸೆಳೆದ್ರು. ಅದ್ರ ಜೊತೆಗೆ ನಮಗೇನು ಪರಿಹಾರ ಬರಬೇಕಾಗಿತ್ತು, ನಾವು ಸುಪ್ರೀಂ ಕೋರ್ಟಿಗೆ ಹೋದ್ವಿ, ಅದು ಮೋದಿ ಅವರಿಗೆ ಮುಜುಗರ ಆಗಿದೆ. ಅದಕ್ಕೆ ಮೋದಿ ಅವರು ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ತೆಗಿಬೇಕು, ಎಲ್ಲ ಒಂದು ಇಲ್ಲದ ಸುಳ್ಳದ ಒಂದು ಅಪಾದನೆ ಏರಿಸಬೇಕಂತ ಹೇಳಿ ಇವತ್ತೊಂದು ಪ್ರಯತ್ನವನ್ನು ಮಾಡಿ ಇವತ್ತು ಸಿದ್ದರಾಮಯ್ಯ ಅವರನ್ನ ಹಾಗೂ ನಮ್ಮ ಸರ್ಕಾರನ ಬೆಳೆಸತಕ್ಕಂತ ಪ್ರಯತ್ನವನ್ನು ಮಾಡ್ತೇವೆ. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಾವು ಸ್ಟ್ರೀಟ್ ಫೈಟ್ ಮಾಡ್ತೀವಿ, ರಾಜಕೀಯವಾಗಿ ನಿಮ್ಮನ್ನ ನಾವು ಫೈಟ್ ಮಾಡ್ತೀವಿ, ಕಾನೂನುಬದ್ಧವಾಗಿ ಕೂಡ ತಮ್ಮನ್ನ ಫೈಟ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನಗೆ ಇಲ್ಲಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ತಪ್ಪಿಕೊಟ್ಟಿರ್ತಕ್ಕಂಥ ವಿಶೇಷವಾಗಿ ನಮ್ಮ
ಇಲ್ಲಿ ನಮ್ಮ ಶಾಸಕರು, ನಮ್ಮ ಜಿಲ್ಲೆಯ ಸಚಿವರುಗಳು, ನಮ್ಮ ಪಕ್ಷದ ಎಲ್ಲಾ ಕಾರ್ಯಕರ್ತರು ಸೇರಿ ಈ ಒಂದು ಕಾರ್ಯಕ್ರಮ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಾವು ಆಯೋಜನೆ ಮಾಡಿದಕ್ಕೆ ನನ್ನ ವೈಯಕ್ತಿಕ ಪರವಾಗಿ, ಸರ್ಕಾರದ ಪರವಾಗಿ, ನಾವು ಕಾಂಗ್ರೆಸ್ ಪಕ್ಷದ ಪರವಾಗಿ ತಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಈ ಸಂದರ್ಭ ಕೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.